ವೈದ್ಯಕೀಯ ಶಿಕ್ಷಣ ಸಚಿವರ ತವರಲ್ಲೇ ಅಕ್ರಮ ನರ್ಸಿಂಗ್ ಕಾಲೇಜುಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಸರ್ಕಾರದಿಂದ ಕಾಲೇಜಿಗೆ ಪರ್ಮಿಷನ್ ಅನ್ನ ಪಡೆಯೋದು, ಉತ್ತರ ಭಾರತದ ಅಭ್ಯರ್ಥಿಗಳಿಗೆ ಅಕ್ರಮ ಪರೀಕ್ಷೆ ಬರೆಸುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ನಿಮ್ಮ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ನಡೆಸ್ತು. ಈ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಹಾಗಾದ್ರೆ ರಿಯಾಲಿಟಿ ಚೆಕ್ ನಲ್ಲಿ ಕೇಳಿ ಬಂದಂತಹ ಅಂಶಗಳು ಏನು ನೋಡ್ತಾ ಹೋಗಿ. ವೈದ್ಯಕೀಯ ಶಿಕ್ಷಣ ಸಚಿವರೇ ಇಲ್ಲಿ ನೋಡಿ, ಎಗ್ಗಿಲ್ಲದೆ ನಡೀತಾ ಇದೆ ಅಕ್ರಮ ನರ್ಸಿಂಗ್ ಕಾಲೇಜ್ ದಂಧೆ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಬುಟಾ ಬೈಲು. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ತವರು ಜಿಲ್ಲೆ ಕಲಬುರಗಿಯಲ್ಲಿ ಅಕ್ರಮ ನರ್ಸಿಂಗ್ ಕಾಲೇಜ್ ದಂಧೆ ನಡೀತಾ ಇದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದ್ದು ನರ್ಸಿಂಗ್ ಕಾಲೇಜ್ನ ಅಸಲಿ ಮುಖ ಬಯಲಾಗಿದೆ. ಹಲೋ, ಇದು ಡಾಕ್ಟರ್ ಅಜಯ್ ಸಿಂಗ್ ನರ್ಸಿಂಗ್ ಕಾಲೇಜ್ ಎಲ್ಲಿ ಬರ್ತದೆ ಸರ್? ಇಲ್ಲಿ ವೀರೇಂದ್ರ ಪಾಟೀಲ್ ಬಡಾವಣೆದಾಗ ಹುಡುಕದೆ ಸಿಗ್ತಾ ಇಲ್ಲ. ಎಲ್ಲಿದೆ? ಇಲ್ಲಿ ಕಪ್ನೂರ್ ಬರ್ತದೆ ಸರ್. ಕಪ್ನೂರ್ ಕಡೆ ಅದ ರೀ? ಶಿಫ್ಟಿಂಗ್ ಬರ್ತದೆ. ಯಾಕೆ ಏನಾಗಬೇಕಿತ್ತು ಸರ್? ಹೇಳಿ. ಅಲ್ಲ, ಒಂದು ಅಡ್ಮಿಷನ್ ಇತ್ತು, ಇಲ್ಲಿ ಅಡ್ರೆಸ್ ಹುಡುಕದೆ, ಅಡ್ರೆಸ್ ಬಂದ್ರೆ ಇಲ್ಲಿ ಏನೂ ಸಿಗ್ತಾ ಇಲ್ಲ. ಅದಕ್ಕಂದೆ. ಪ್ರವೀಣ್ ರೆಡ್ಡಿ ಅವ್ರೇನು ಸರ್? ಅಲ್ಲ, ನಾವು ಪ್ರವೀಣ್ ರೆಡ್ಡಿ, ಬಟ್ ಇಲ್ಲಿ ಕಾಲೇಜ್ ಅಡ್ರೆಸ್ ಸಿಗ್ತಾ ಇಲ್ಲ. ಅದಕ್ಕೆ ಇದೆ ನಾನು ನಾಳೆ ಬರ್ತೀನಿ ಸರ್. ಅದು ನಾಳೆ ನೀವು ಬಂದು ಭೇಟಿ ಆಗ್ತೀನಿ. ಕಾಲೇಜು ಇಲ್ಲಿ ಕೊಟ್ಟಿದ್ದೀರಿ, ಬಟ್ ಅಡ್ರೆಸ್ ಸಿಗ್ತಾ ಇಲ್ಲ ಅಂತ. ಬಂದು ನಾಳೆ ಎಲ್ಲ ಇದು ಮಾಡ್ತೀನಿ ಸರ್ ನಿಮಗೆ. ನಾನು ನಾಳೆ ಭೇಟಿ ಆಗ್ತೀನಿ ತೋರಿಸಿ. ಹಲೋ, ನಾಳೆ ಬಂದು ಭೇಟಿ ಆಗ್ತೀನಿ ಸರ್. ಕಲಬುರಗಿಯಲ್ಲಿ ಈಗ ನರ್ಸಿಂಗ್ ಕಾಲೇಜ್ನ ಮಾಫಿಯಾ ಕೂಡ ಎಗ್ಗಿಲ್ಲದೆ ಸಾಕ್ತಾ ಇದೆ. ಈಗಾಗಲೇ ನಮ್ಮ ಕೈಗೆ ಒಂದು ಲಿಸ್ಟ್ ಸೇರಿದ್ದು, ಈ ಒಂದು ಲಿಸ್ಟ್ನಲ್ಲಿ ಫೇಕ್ ನರ್ಸಿಂಗ್ ಕಾಲೇಜ್ಗಳು, ಅಂದರೆ ಹೆಸರಿಗೆ ಮಾತ್ರ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಅನುಮತಿಯನ್ನು ಪಡೆದಿದ್ದಾರೆ. ಆದರೆ ನಿಜವಾಗ್ಲೂ ಕೂಡ ಆ ಒಂದು ಕಾಲೇಜುಗಳ ಹತ್ರ ಹೋಗಿ ನಾವೇನಾದರೂ ಅಡ್ರೆಸ್ಗಳನ್ನ ಕೇಳಿದ್ದೆ ಆದರೆ ಬಹುತೇಕ ನರ್ಸಿಂಗ್ ಕಾಲೇಜ್ಗಳು ಆ ಒಂದು ಸ್ಥಳದಲ್ಲಿ ಇಲ್ವೇ ಇಲ್ಲ. ಹಲೋ, ಪಾಪ್ಯುಲರ್ ನರ್ಸಿಂಗ್ ಕಾಲೇಜ್ ರೀ? ಹೌದು. ರಾಜಾಪುರ ಹತ್ರ ಹುಡುಕ್ತಾ ಇದ್ದೀನಿ, ಕಾಲೇಜ್ ಸಿಗ್ತಾ ಇಲ್ಲಲ್ರಿ? ಅದು ಹೊಸ ಬಿಲ್ಡಿಂಗ್ ಕಟ್ಟಿದ್ರಲ್ಲಿ ಬೋರ್ಡ್ ತೆಗೆದ್ರಲ್ಲಿ ರೂಲ್ಸ್ ಪ್ರಕಾರ ನೀವು ಕಾಲೇಜ್ ಅಡ್ಮಿಷನ್ಸ್ ಅಂದ್ರೆ ಈ ಕಡೆ ಚೇಂಜ್ ಆಫ್ ಅಡ್ರೆಸ್ ಆಗ್ಬೇಕಲ್ರಿ. ಇಲ್ಲಿ ನೋಡಿದ್ರೆ ಯಾವ್ದು ಕಾಲೇಜ್ ಹುಡುಕ್ತಾ ಇದೀವಿ, ಸಿಗ್ತಾನೆ ಇಲ್ಲ. ಅದಕ್ಕಂದ್ರೆ ಅಲ್ಲ ಚೇಂಜ್ ಆಫ್ ಅಡ್ರೆಸ್ ಮಾಡಿಲ್ಲ ನಾವು. ಬಿಲ್ಡಿಂಗ್ ಹಳಿ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟಿವಿ, ಬೋರ್ಡ್ ಹಾಕಿಲ್ಲ ಅಂತ ಹೇಳಿದೆ. ಈಗ ಇದು ಹಾಸ್ಪಿಟಲ್ ಟೈಅಪ್ ಎಲ್ಲದ ಸರ್? ಈಗ ನಾವು ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ನಿಮ್ದು ಈಗ ನಾವು ನರ್ಸಿಂಗ್ ಗೌರ್ಮೆಂಟ್ ಹಾಸ್ಪಿಟಲ್ ಟೈಅಪ್ ಅದ ನಿಮ್ದು? ಈ ಆಂಬುಲೆನ್ಸ್ ಅದೆಲ್ಲ ಯಾವ್ದದ ಸರ್? ಆಂಬುಲೆನ್ಸ್ ಇಲ್ಲ ನಮ್ಮಲ್ಲಿ. ರೂಲ್ಸ್ ಪ್ರಕಾರ ಆಂಬುಲೆನ್ಸ್ ಇರ್ಬೇಕಂತದಲ್ಲ ಸರ್? ಯಾರು ಮಾತಾಡೋದು? ಅಲ್ಲ, ಅಂದ್ರೆ ಈಗ ಆಂಬುಲೆನ್ಸ್ ಅದು ಇಲ್ಲ ಅಂದ್ರೆ ಈ ಕಡೆ ಕಾಲೇಜ್ ಸಿಗ್ತಾ ಇಲ್ಲ, ಈ ಕಡೆ ಆಂಬುಲೆನ್ಸ್ ಇದಿಲ್ಲ. ಅದಕ್ಕಂದ್ರೆ ಇಲ್ಲ ಆಂಬುಲೆನ್ಸ್. ಇನ್ನೊಂದು ಕಾಲೇಜ್ನ ಕತೆ ಇದೇ ರೀತಿ ಇನ್ನೂ ಹಲವು ಕಾಲೇಜ್ಗಳಿವೆ. ಯಾಕಂದ್ರೆ ನಿಯಮಗಳೇ ಪಾಲನೆ ಆಗ್ತಾ ಇಲ್ಲ, ಅಲ್ಲಿ ಅಭ್ಯರ್ಥಿಗಳು ಕೂಡ ವಿದ್ಯಾರ್ಥಿಗಳು ಕೂಡ ಇಲ್ಲ. ಸೊ ನೆಕ್ಸ್ಟ್ ಇನ್ನೊಂದಿಷ್ಟು ರಿಯಾಲಿಟಿ ಚೆಕ್ ಕೂಡ ನಾವೀಗ ಮಾಡೋಣ. ಸರ್, ಇದು ರಾಮಶ್ರೀ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜ್ ಅಲ್ರಿ? ಹೌದು ಸರ್, ಅದು ನಂದೇ ಇದೆ ಸರ್. ಅಲ್ಲ, ಈಗ ಇಲ್ಲಿ ಫಿಲ್ಟರ್ ಬೆಡ್ ಹತ್ರ ಬಂದಿದೆ, ಇದು ಸ್ಕೂಲ್ ಅಡ್ರೆಸ್, ಇದು ಕಾಲೇಜ್ ಸಿಗ್ತಾ ಇಲ್ಲ. ಅದಕ್ಕಂದೆ ನಾಳೆ 11 ತನಕ ಬರ್ತೀನಿ ಸರ್. ನಾನು ಕೈ ಮುಗಿತೀನಿ. ಅಲ್ಲ, ಕರೆಕ್ಟ್, ಅದು ಬರ್ತೀನಿ ಅನ್ನೋದು ತಪ್ಪಾಗುತ್ತೆ. ಬಟ್ ಕಾಲೇಜ್ ಯಾಕಿಲ್ಲ ಅಂತ? ಇಲ್ಲ ಇದೆ ಸರ್, ನಾ ಬಂದು ಹೇಳ್ತೀನಿ ಸರ್ ತಮಗೆಲ್ಲ. ನಿಮಗೆ ಕಾಲೇಜ್ ಕೊಡ್ಬೇಕಾದ್ರೆ ಬಹಳಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಪ್ರವೀಣ್ ಸರ್. ಬರ್ತೀನಿ ಸರ್. ಅಲ್ಲ, ನಾವು ಕೇಳ್ತಾ ಇರೋದು ಕಾಲೇಜು ಬಿಲ್ಡಿಂಗ್ಗಳು ಇಲ್ಲ, ಮತ್ತೆ ನೀವು ಯಾವುದು ಆಂಬುಲೆನ್ಸ್ ಯಾವ್ದಿದೆ ನಿಮ್ ಕಡೆ? ಆಂಬುಲೆನ್ಸ್ ನಮಗೆ ಸಂಬಂಧ ಇಲ್ಲ ಸರ್. ಅಲ್ಲ, ಒಂದು ನರ್ಸಿಂಗ್ ಕಾಲೇಜ್ ಆಗ್ಬೇಕಾದ್ರೆ ಆಂಬುಲೆನ್ಸ್ ಕೂಡ ಬೇಕು ಅಂತಿದೆ. ನಾ ಬರ್ತೀನಿ ಸರ್, ನಾಳೆಗೆಲ್ಲ ಹೇಳ್ತೀನಿ ಸರ್. ನಂಗೆ ಇವತ್ತೊಂದು ಟೈಮ್ ಕೊಡ್ರಿ ಸರ್. ಕಲಬುರಗಿ ಅಲ್ಲದೆ ರಾಜ್ಯದಲ್ಲಿ ಕೂಡ ಅನೇಕ ಇವತ್ತು ಏನು ಪರ್ಮಿಷನ್ಸ್ ನರ್ಸಿಂಗ್ ಕಾಲೇಜ್ ನಡಿಬೇಕಂತ ಕೊಟ್ಟಿದ್ದಾರೆ. ಆ ಒಂದು ಸ್ಥಳಕ್ಕೆ ಹೋಗಿ ನೋಡಿದಾಗ ಅನೇಕ ಅಲ್ಲಿ ಕಾಲೇಜ್ಗಳಿಲ್ಲ, ಅಲ್ಲಿ ಲ್ಯಾಬ್ರೋಟ್ರಿಗಳಿಲ್ಲ, ಮತ್ತು ಸುಚಿತದ ಯಾವುದೇ ವ್ಯವಸ್ಥೆ ಇಲ್ಲ. ಕೇವಲ ಕಾಲೇಜ್ ಹೆಸರಿಗೆ ಮಾತ್ರ ಇದ್ದು ಅಡ್ರೆಸ್ನಲ್ಲಿದ್ದು ಸ್ಥಳದಲ್ಲಿ ಆ ಕಾಲೇಜ್ಗಳು ಪತ್ತೆ ಆಗಿಲ್ಲ. ಅಂಥ ಕಾಲೇಜ್ಗಳನ್ನು ಇವತ್ತು ಸಚಿವರು ಮತ್ತು ಸರ್ಕಾರದವರು ಪತ್ತೆ ಹಚ್ಚಿ ಅಂಥ ಕಾಲೇಜುಗಳನ್ನು, ಅಕ್ರಮ ಕಾಲೇಜುಗಳನ್ನು ಕೂಡಲೇ ರದ್ದು ಮಾಡಬೇಕು, ಅವರೊಂದು ಲೈಸೆನ್ಸನ್ನು ಬ್ಯಾನ್ ಮಾಡಬೇಕಂತ ಹೇಳಿ ಕೇಳ್ಕೊಳ್ಳಲಾಗಿದೆ. ಇನ್ನು ಈ ನರ್ಸಿಂಗ್ ಮಾಫಿಯಾದ ಬಗ್ಗೆ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಇದು ನನ್ನ ಗಮನಕ್ಕೆ ಬಂದಿಲ್ಲ ಅಂತಿದ್ದಾರೆ. ಈಗ ಅದ್ರ ಬಗ್ಗೆ ನನಗೆ ಸ್ಪೆಸಿಫಿಕ್ ಆಗಿ ದೂರುಗಳು ಬಂದರೆ ಖಂಡಿತವಾಗಿ ಎನ್ಕ್ವೈರಿ ಮಾಡಿಸ್ತೀನಿ, ಅಂಥವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಇಷ್ಟು ಹೇಳ್ಬೋದು. ಇಲ್ಲ, ನನಗೆ ಯಾರು ದೂರು ಕೊಟ್ಟಿಲ್ಲ, ಅದ್ರ ಬಗ್ಗೆ ದೂರಿಲ್ಲ, ನಾನು ಚೆಕ್ ಮಾಡ್ತೀನಿ. ನರ್ಸಿಂಗ್ ಕಾಲೇಜ್ಗಳು ಯಾವ ರೀತಿಯಾಗಿ ಅಕ್ರಮವಾಗಿವೆ ಅಂತ ಹೇಳಕ್ಕೆ, ಅಂದರೆ ಈಗಾಗಲೇ ಈ ಒಂದು ನರ್ಸಿಂಗ್ ಕಾಲೇಜ್ ಅಂದರೆ ರಾಮಶ್ರೀ ನರ್ಸಿಂಗ್ ಕಾಲೇಜ್ ಆಗಿರ್ಬೋದು, ಅದೇ ರೀತಿಯಾಗಿ ಡಾಕ್ಟರ್ ಅಜಯ್ ಸಿಂಗ್ ನರ್ಸಿಂಗ್ ಕಾಲೇಜ್ ಇದೆ. ಈ ಎರಡೂ ಕಾಲೇಜ್ ಅಂದರೆ ಒಬ್ಬ ವ್ಯಕ್ತಿಗೆ ಸೇರಿದ್ದಾಗಿದ್ದು, ಅವರಿಗೆ ತಮ್ಮ ಕಾಲೇಜ್ಗಳು ಎಲ್ಲಿದೆ, ಕಾಲೇಜ್ಗಳ ಅಡ್ರೆಸ್ ಕೊಡಿ ಅಂದರೆ ತಮಗೆ ಭೇಟಿ ಆಗ್ತೀವಿ ಅನ್ನೋ ರೀತಿ ಎಲ್ಲೋ ಒಂದು ಕಡೆ ನಮಗೆ ಆಮಿಷ ಮಾಡೋಕ್ಕೆ ಈ ಒಂದು ನರ್ಸಿಂಗ್ ಕಾಲೇಜ್ನ ಮಾಫಿಯಾದವರು ಮುಂದಾಗ್ತಾ ಇದ್ದಾರೆ. ಒಟ್ಟು ಕಲಬುರಗಿಯಲ್ಲಿರುವಂತಹ 50ಕ್ಕೂ ಅಧಿಕ ನರ್ಸಿಂಗ್ ಕಾಲೇಜ್ಗಳಲ್ಲಿ ಏನಂದರೆ 20ಕ್ಕೂ ಹೆಚ್ಚು ನರ್ಸಿಂಗ್ ಕಾಲೇಜ್ಗಳು ಕೇವಲ ದಾಖಲಾತಿಗಳಲ್ಲಿ ಮಾತ್ರ ಇವೆ. ಹೀಗಾಗಿ ವೈದ್ಯಕೀಯ ಸಚಿವ ಶರಣಪ್ರಕಾಶ್ ಅವರು ಈ ಕಡೆ ಗಮನ ಕೊಡಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.